ಇಂದು ನಾಡಿನ ಅತ್ಯಂತ ಸುಪ್ರಸಿದ್ಧ ಹಾಸನಾಂಬ ದೇವಿ ದರ್ಶನ ಹಾಗೂ ಸಿದ್ದೇಶ್ವರ ಸ್ವಾಮಿ ಜಾತ್ರಾ ಮಹೋತ್ಸವ ವಿಧಿವತ್ತಾಗಿ ಸಂಪ್ರದಾಯದಂತೆ ಶಾಸ್ತ್ರೋಕ್ತವಾಗಿ ಎಲ್ಲ ಪೂಜ್ಯ ಗುರು ಹಿರಿಯರು ಪೂಜ್ಯ ಸ್ವಾಮೀಜಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ಅತ್ಯಂತ ಸುಗಮವಾಗಿ ದೇವಿ ದರ್ಶನ ಹಾಗೂ ಜಾತ್ರಾ ಮಹೋತ್ಸವ ಆರಂಭ ಆಗಿರುವಂತಹದ್ದು ನಮಗೆಲ್ಲರಿಗೂ ಬಹಳ ಸಂತೋಷದ ವಿಷಯ, ನಾಡಿಗೆ ಬಹಳ ಸಂತೋಷದ ವಿಷಯ ಅಂತ ನಾನು ಭಾವಿಸಿದ್ದೇನೆ. ಇವತ್ತು ಅತ್ಯಂತ ಸುಗಮವಾಗಿ ನಡೆದಿರುವಂತಹ ಈ ಕಾರ್ಯಕ್ರಮದಿಂದ ನಮ್ಮ ನಾಡಿಗೆ ಬಹಳ ಒಳ್ಳೆಯದಾಗುತ್ತದೆ, ನಾಡಿಗೆ ಸಂಪೂರ್ಣವಾಗಿ ಶುಭ ಆಗುತ್ತದೆ, ನಾಡಿನ ಜನತೆಗೆ ಒಳ್ಳೆಯದಾಗುತ್ತೆ ಅಂತ ನಾನು ಆಶಿಸ್ತಾ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಪೂಜ್ಯ ಸ್ವಾಮೀಜಿಗಳು ನಾವೆಲ್ಲರೂ ಸೇರಿ ಇವತ್ತು ಚಾಲನೆಯನ್ನು ಕೊಟ್ಟಿದ್ದೇವೆ. ಇಂದು ತೆರೆದಂತಹ ದೇವಾಲಯ ಇಂದು 9ನೇ ತಾರೀಕು ದೇವಾಲಯವನ್ನು ನಾವು ತೆರೆದಿದ್ದೇವೆ. ನಾಳೆ ಬೆಳಿಗ್ಗೆ 6 ಗಂಟೆಯಿಂದ 7 ಗಂಟೆವರೆಗೆ ದರ್ಶನ ಇರುತ್ತೆ. ನಾಳೆ ಸಾರ್ವಜನಿಕರಿಗೆ ಪ್ರವೇಶ ಇದೆ. ಆದರೆ ದರ್ಶನಕ್ಕೆ 7 ಗಂಟೆವರೆಗೂ ಸಮಯ ಇದ್ರೂ ಸಹ ಸಾಲು ಸೇರೋದಕ್ಕೆ 4 ಗಂಟೆಗೆ ಬಂದ್ ಮಾಡಬೇಕಾಗುತ್ತೆ. ಸೊ ಬೆಳಿಗ್ಗೆ 6 ಗಂಟೆಗೆ ದರ್ಶನ ಆರಂಭ ಆಗುತ್ತೆ. ಸರದಿ ಸಾಲು 6 ಗಂಟೆಗೆ ಮೊದಲೇ ಆರಂಭ ಆಗುತ್ತೆ. ಆದರೆ ಸರದಿ ಸಾಲುಗೆ ಪ್ರವೇಶ 4 ಗಂಟೆಗೆ ಬಂದ್ ಮಾಡಿ 7 ಗಂಟೆಯವರೆಗೆ ನಾಳೆ ದರ್ಶನಕ್ಕೆ ಅವಕಾಶ ಇದೆ. ಅದರ ನಂತರ ಅವರ ಶಾಸ್ತ್ರಗಳಿಗೆ ನಾವು ದೇವಾಲಯವನ್ನು ಅನುವು ಮಾಡಿಕೊಡ್ಬೇಕಾಗತ್ತೆ. ಮತ್ತೆ ನಾಡಿದ್ದು ಬೆಳಿಗ್ಗೆ 11ನೇ ತಾರೀಕು ಬೆಳಿಗ್ಗೆ 6 ಗಂಟೆಗೆ ಶುರುವಾದರೆ 22ನೇ ತಾರೀಕು ಸಂಜೆ 7 ಗಂಟೆಯವರೆಗೆ ದರ್ಶನ ಮುಂದುವರಿಯುತ್ತೆ. ಆದರೆ ನೈವೇದ್ಯ ಮತ್ತು ಅಲಂಕಾರಕ್ಕೆ ಪ್ರತಿ ಮುಂಜಾನೆ 2 ರಿಂದ 5 ಗಂಟೆ ನಡುವೆ ಮತ್ತು ಮಧ್ಯಾಹ್ನ 2 ರಿಂದ 3:30 ಗಂಟೆ ಈ ಸಮಯಗಳಲ್ಲಿ ದೇವಾಲಯ ತೆರೆದಿದ್ರೂ ಕೂಡ ದರ್ಶನಕ್ಕೆ ಅವಕಾಶ ಕಲ್ಪಿಸಲಿಕ್ಕೆ ಆಗೋದಿಲ್ಲ. ಯಾಕಂದ್ರೆ ಪೂಜಾ ಕೈಂಕರ್ಯಗಳಿಗೆ ಆ ಸಮಯವನ್ನು ಮೀಸಲಿಡಬೇಕಾಗುತ್ತೆ. 23ನೇ ತಾರೀಕು ಸಾರ್ವಜನಿಕರಿಗೆ ಪ್ರವೇಶ ಇರೋದಿಲ್ಲ. ಆದರೆ